ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದೆಲ್ ಪಾರ್ಟಿ ಮೀಟಿಂಗ್ ಪ್ರಚಾರ ಅಂತ ಹಾಳಾಗಿ ಹೋಗಿದನು. ಮನೆಗೆ ಬೆಂಕಿ ಹತ್ಕೊಂಡು ಉರಿತಿದೆ, ಇವನು ಪತ್ತೇನೇ ಇಲ್ಲ. ನೀನ್ ಯಾಕೆ ರಾಜ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೋಡು, ನಾನು ಶಿವಣ್ಣನ ಹತ್ರ ಮಾತಾಡಿದ್ದೀನಿ. ಅಣ್ಣ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾನೆ. ನೀನೇನು ತಲೆ ಕೆಡ್ಸ್ಕೊಂಬೇಡ. ಹೆಂಗೆ ವ್ಯವಸ್ಥೆ ಮಾಡ ಸುಮ್ಮನೆ? 100, 200, 1000 ಲಕ್ಷಾಂತರ ರೂಪಾಯಿ ಕಣವ. ಬಡ್ಡಿ ಸೇರಿ ಎಷ್ಟೊಂದು ದುಡ್ಡು ಆಯ್ತದೆ. ಒಂದಿಂದಲೇ ಆಟೊಂದು ದುಡ್ಡು ಹೆಂಗೆ ಹೊಂದಿಸ್ತೀಯ ಹೇಳು? ಅಪ್ಪ, ನೀನ್ ಕಣ್ಣೀರ್ ಹಾಕ್ಬೇಡ. ನೀನು ಅತ್ತು ನನ್ಗೂ ಹೆದರಿಸ್ಬೇಡಪ್ಪ. ನೀನ್ ಏನು ಆಗಲ್ಲ ಅನ್ನೋ ಧೈರ್ಯ ಕೊಟ್ರಷ್ಟೇ ಅಲ್ವೇನಪ್ಪ ನಂಗೂ ಧೈರ್ಯ ಬರೋದು. ನೋಡು, ನಮ್ಗೆ ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಟೈಮ್ ಐತೆ. ಅಲ್ಲಿವರೆಗೂ ಏನಾದ್ರೂ ಒಂದು ಆಗತ್ತಪ್ಪ. ಕಣವ, ನನಗೆ ನಂಬಿಕೆ ಬರ್ತಾ ಇಲ್ಲ ಕಣವ. ಅಷ್ಟೊಂದು ದುಡ್ಡು, ಲಕ್ಷಾಂತರ ರೂಪಾಯಿ ನಮ್ಮಂತ ಬಡವ್ರಿಗೆ ಯಾರು ಕೊಡ್ತಾರೆ? ಯಾಕೆ ಕೊಟ್ಟಾರೆ ಹೇಳು? ನಾನು ಆಣೆ ಇಕ್ಬಿಟ್ಟು ನಿನ್ ಕಷ್ಟ ಜಾಸ್ತಿ ಮಾಡ್ಬಿಟ್ಟೆ ಕಣವ. ಅಯ್ಯೋ ಅಪ್ಪ, ಆಗದೆಲ್ಲ ಒಳ್ಳೇದಕ್ಕೆ. ನೀನ್ ಹಂಗೆ ಹೇಳಿಲ್ಲ ಅಂತಂದಿದ್ರೆ ನಾನ್ ವಿಜಯಕ್ಕನ ಹತ್ರ ಅಷ್ಟು ಧೈರ್ಯವಾಗಿ ಮಾತಾಡಕ್ ಆಗ್ತಿತ್ತ? ನೀನೇ ಹೇಳು. ಆದ್ರೂ ಅಷ್ಟೊಂದು ದುಡ್ಡು ನೀನು ಹೆಂಗ್ ತೀರಿಸ್ತೀಯ ಮಗಳೇ? ಈ ದುಡ್ಡು ಸಾಲ ಅಂತ ಸಿಗಾಕೊಳ್ಳೋಕ್ಕಿಂತ ನನ್ನ ಸಾಯಕ್ ಬಿಟ್ರೆ ಚೆನ್ನಾಗಿತ್ತು. ಅಪ್ಪ, ಇನ್ನೊಂದ್ಸಲ ಆಗ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಕಷ್ಟ ಇದೆ ನಿಜ, ಹಾಗಂತ ನಾನ್ ಸೋತಿಲ್ಲಪ್ಪ. ನಾನು ಏನೋ ಒಂದ್ ಮಾಡ್ತೀನಿ ಅಂದೆ ತಾನೆ, ನೀನ್ ಸುಮ್ನೆ ಇರು. ಈ ಅಣ್ಣ ಯಾವಾಗ್ಲೂ ರಾಜಕೀಯ ಅಂತ ಓಡಾಡ್ತಿರ್ತಾನೆ. ದೊಡ್ಡ ಜನರ ಪರಿಚಯ ಇರುತ್ತೆ, ಏನಾದ್ರೂ ಸಹಾಯ ಆಗತ್ತೆ ಅನ್ಕೊಂಡ್ರೆ ಜಲ್ ಹೋಗಿ ಕೂತಿದಾನು. ಬಾ, ನನಗ್ ಏನು ಆಗಲ್ಲ. ನೀವಿಬ್ರು ಸ್ವಲ್ಪ ಕೋಪ ಮಾಡ್ಕೊಳ್ಳೋದಿನ್ನ ನಿಲ್ಸ್ತೀರಾ? ಒಂದ್ ದಿನಾನು ಬಿಡ್ದಂಗೆ ನನ್ ಕೈಯಾರೆ ಹೂ ಕಟ್ಟಿ ಚಾಮುಂಡೇಶ್ವರಿ ಪಾದಕ್ಕಿಟ್ಟಿದ್ದೀನಿ. ಆ ತಾಯಿ ನನ್ ಕೈ ಬಿಡಲ್ಲ. ಏನಾದ್ರೂ ಒಂದ್ ದಾರಿ ತೋರಿಸ್ತಾಳೆ. ಅಕ್ಕ, ಶಿವಣ್ಣ ನೋಡಿದ್ಯಾ, ನಾನು ಹೇಳಿಲ್ವಾ ಕೆಲ್ಸ ಆಯ್ತು ಅನ್ಸುತ್ತೆ. ಹಲೋ ಶಿವಣ್ಣ. ಸರ್ ಸರ್, ನಿಮ್ಮ ಕೈ ಮುಗಿತೀನಿ ಸರ್. 2 ನಿಮಿಷ ಫೋನ್ ಕೊಡಿ. ಅದನ್ನ ಬಿಟ್ಟು ನಾನು ನಿಮ್ಮ ಹತ್ರ ಬೇರೆ ಏನೂ ಕೇಳಲ್ಲ ಸರ್. ಸಾಹೇಬ್ರು ಕೊಟ್ರಾ? ಇಲ್ಲ ತಾನೆ, ನಾನು ಕೊಡ್ಬೇಕಾಗಲ್ಲ ಸರ್. ಸರ್ ಪ್ಲೀಸ್. ಸುಮ್ಮಿ ಬಂದ್ಯಾ? ಬಾ ಬಾ. ಶಿವಣ್ಣ, ನೀನ್ ಮಾಡಿದ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಯಾಸೀನು ಉಪಕಾರ ಬೇಡಮ್ಮ. ಬಾ, ಅಣ್ಣರ ಹತ್ರ ಮಾತಾಡೋಣ. ಸುಮ್ಮಿ, ನೀನ್ ತಲೆ ಕೆಡಿಸ್ಬೇಡ, ನಾನಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಳೆ ಆಗತ್ತೆ. ನಮಸ್ಕಾರ. ನಮಸ್ಕಾರ ಶಿವಣ್ಣ. ಅಣ್ಣ, ನಾನು ಸುಮನ ಅಂತ ಹೇಳಿದ್ನಲ್ಲ, ಇವಳೆ ನಮ್ ಸುಮ್ಮಿ. ಸುಮನ್ ಬಗ್ಗೆ ಪರಿಚಯ ಮಾಡಿಕೊಟ್ಟು ಅವಳು ಮರ್ಯಾದೆ ತೆಗಿಬೇಡ. ಸುಮನ ಯಾರಿಗ್ ಗೊತ್ತಿಲ್ಲ ಹೇಳು? ನೀನ್ ಹೇಳಮ್ಮ, ನಿನಗೆ ಎಷ್ಟು ಸಾಲ ಬೇಕು? ಅಣ್ಣ, 4 ಲಕ್ಷ ಬೇಕಿತ್ತು. 4 ಲಕ್ಷನಾ? ಅಷ್ಟೊಂದು ಯಾಕಮ್ಮ? ಅಣ್ಣ, ಅದು ಅಪ್ಪಂಗೆ ಅರ್ಜೆಂಟಾಗಿ ಆಪರೇಷನ್ ಮಾಡಿಸ್ಬೇಕಿತ್ತು. ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಅಸಲು ಬಡ್ಡಿ ಸಮೇತ ದುಡ್ಡು ನಮ್ಮ ಮನೆ ತಂದಿಡ್ಬೇಕು. ಇಲ್ಲ ಅಂತಂದ್ರೆ ನೀನು ನನ್ನ ವಿಶ್ವರೂಪನ ನೋಡ್ಬೇಕಾಗುತ್ತೆ. ನಾಳೆ 10 ಗಂಟೆ ಒಳಗೆ ದುಡ್ಡು ಇಡ್ಬೇಕು. ನೀನು ಅಲ್ಲ ಕಾಶಿ ಕಟ್ಕೊಂಡ್ರೆ ನಿಮ್ಮ ಅಪ್ಪನ ಕೆಳಗೊತ್ತೀಯ. ಅಪ್ಪಂಗೋಸ್ಕರನೇ ಸಾಲ ಮಾಡ್ದೆ. ಆದ್ರೀಗ ಅಪ್ಪನೇ ಸಾಯ್ತೀನಿ ಅಂದಾಗ ನಾನು ಇನ್ನೇನಣ್ಣ ಮಾಡ್ಲಿ? ಒಂದೇ ಒಂದಿನ ಟೈಮ್ ಕೊಟ್ಟಿದ್ದಾರೆ. ನನ್ನಿಂದ ನಿಂಗೆ ಯಾವ ಮೋಸನೂ ಆಗಲ್ಲಣ್ಣ. ಪೈಸಾ ತೀರಿಸ್ತೀನಿ. ಆದ್ರೆ ಈಗ ಅಡ ಇಡೋದಕ್ಕೆ ನನ್ನ ಹತ್ರ ನಿಯತ್ತು ಧರ್ಮ ಬಿಟ್ರೆ ಇನ್ನೇನು ಇಲ್ಲ ಅಣ್ಣ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಶೇಟು, ಈ ಹುಡುಗಿ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ, ಮೋಸ ಆಗಲ್ಲ. अरे 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 भैया वो बात नहीं है. पैसा देने को कुछ भी नहीं, ದುಡ್ಡು ಕೊಡ್ತಾವ್. ಆದ್ರೆ ಇವ್ರ ಹತ್ರ ಗಿರಿವಿ ಇಡೋದಕ್ಕೆ
ಕ್ಯಾ ವಿನಯ್ ನಾ ಕೈಸಾ ದೇನೆ ಕಾ ಸೇರ್ಚಿ ಈ ಹುಡುಗಿ ನಮ್ಮ ಮಾರ್ಕೆಟಲ್ಲಿ ನನ್ನ ಹತ್ರವೂ ತಗೊಂಡ ವ್ಯಾಪಾರ ಮಾಡೋದು. ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡಿ ಸೇರ್ಚಿ. ಈ ಹುಡುಗಿ ತುಂಬ ತುಂಬ ಕಷ್ಟದಲ್ಲಿದ್ದಾಳೆ ಸೇರ್ಚಿ. ಹೌದು ಸರ್ಜಿ, ಹೇಳಿದ ಟೈಮ್ಗೆ ಕರೆಕ್ಟಾಗಿ ದುಡ್ಡು ತಂದು ಕೊಟ್ಬಿಡ್ತೀನಿ. ಅರೆ ರೇ ದೇಖೋ ಬೇಟಿ, ನೀವು ನಮ್ಗೆ ಮಗಳಿದ್ದಾಗೆ. ಇವ್ರು ಹೇಳಿದ್ಮೇಲೆ ನಾನು ನಿಮ್ಗೆ ದುಡ್ಡು ಕೊಡ್ತಾವ. ಆದ್ರೆ ಸ್ವಲ್ಪ ಬಡ್ಡಿ ಜಾಸ್ತಿ ಆಗುತ್ತೆ. ನಿಮ್ಗೆ ಪರವಾಗಿಲ್ಲ? ಜಾಸ್ತಿ ಅಂದ್ರೆ ಎಷ್ಟಾಗ್ಬೋದು? ದೇಖೋ, ಬೇರೆಯವ್ರಿಗೆ ನಾನು 10% ತಗೋತ, ನಿಮ್ಗೆ 8%, 8%. ಪರ್ವಾನೈ? ಸರಿ ಸರ್ಜಿ, ಆಯ್ತು. ಹಾ. ಅರೆ ಓ ಚೋಟು ಚೋಟು, ಕಾಗಜ್ ಲೇಕ್ಯಾ. ಹಾ. ಇದನ್ನ ಓದ್ಬಿಟ್ಟು ಸೈನ್ ಮಾಡಿ. ಹಾ ಠೀಕ್ ಹೈ ಬೇಟ, ನಾಳೆ ಬೆಳಿಗ್ಗೆ 8 ಬಜೆ ಆ ಜಾವ್. ನಿಮ್ದು ದುಡ್ಡು ತಗೊಂಡೋಗಿ. ತುಂಬಾ ಉಪಕಾರ ಆಯ್ತು ಸೇಠ್ಜಿ. ಅಚ್ಚಾ ಅಚ್ಚಾ, ಖುಷಿ ಖುಷಿ. ಫಸ್ಟ್ ಟೈಮಾ? ಫೋನ್ ಬೇಕಾ? ನಾನು ಕೊಡಿಸ್ತೀನಿ. ನನಗೇನು ಕೊಡ್ತೀಯ? ಕಾರ್ಪೊರೇಟರ್ ತೀರ್ಥಣ್ಣ ನಂಗೆ ತುಂಬಾ ಬೇಕಾದವರು. ಅವ್ರಿಗೆ ಹೇಳ್ಬಿಟ್ಟು ನಾನು ನಿಮ್ಗೆ 1,000 ಇಸ್ಕೊಡ್ತೀನಿ. ಲೋ ತಮ್ಮಯ್ಯ, ನಾನೇನು ಟೀ ಕುಡಿಯೋಕೆ ಕೇಳಿದೆ, ಕರೆಕ್ಟಾಗಿ ಹೇಳಿ ಎಷ್ಟು ಕೊಡ್ತೀಯ ಅಂತ. ಎಷ್ಟು ಕೊಡ್ಬೇಕು? 5,000 ಆದರೆ ಓಕೆ, ಹೇಳೋ. 5,000ನಾ? ಹಾ ಸರಿ, ಇಸ್ಕೊಡ್ತೀನಿ. ಒಂದು ನಿಮಿಷ ಇರು. ಸರ್, ಪಾಪ ಅವಾಗಿಂದ ಹುಡುಗ ಫೋನ್ ಕೇಳ್ತಿದ್ದಾನೆ, ಕೊಡೋಕ್ಕೆ ನಿಮಗೆ? ರಿಸ್ಕ್ ಕಣಯ್ಯ. ನೀವು ತಗೋದ್ರೆ ರಿಸ್ಕ ಸರ್? 5 ನಿಮಿಷದಲ್ಲಿ ಸಾಹೇಬ್ರೇನು ಬಂದ್ಬಿಡಲ್ಲ. ಫೋನ್ ಕೊಟ್ಟರೆ ನಿಮಗೂ ಲಾಭನೇ. ಸರಿ, ಹಾಗಾದ್ರೆ 5 ನಿಮಿಷ ವಾಪಸ್ ಕೊಟ್ಬಿಡ್ಬೇಕು. ಕೊಡ್ತೀನಿ. ಮಜಾ ಮಾಡು. ಫೋನ್ ಹತ್ತಾ ಇಲ್ವಾ? ಈಗೇನು ಮಾಡ್ತೀಯ? ಒಂದೇ ನಿಮಿಷ. ಅಣ್ಣ, ನಮ್ಮ ಏರಿಯಾ ಪೊಲೀಸರು ನನ್ನ ತಂದು ಲಾಕಪ್ನಲ್ಲಿ ಇಟ್ಟಿದ್ದಾರೆ. ನಾನು ನಿಮಗೆ ಫೋನ್ ಮಾಡ್ತೀನಿ, ಫೋನ್ ಕೊಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಯಾರು ಫೋನೇ ಕೊಡ್ತಿರ್ಲಿಲ್ಲ. ಈಗ ಹೇಗೋ ಫೋನ್ನ ಹೊಂದಿಸ್ಕೊಂಡಿದ್ದೀನಿ. ಅಣ್ಣ, ದಯವಿಟ್ಟು ಬಂದು ನನ್ನನ್ನು ಕರ್ಕೊಂಡೋಗಿ. ಅಣ್ಣ, SI ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅಣ್ಣ. ನಾಳೆ ನಾಳಿದ್ದು ರಜಾ ಇದೆಯಂತೆ, ನೀವು ನನ್ನನ್ನು ಬಿಡಿಸ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಣ್ಣ, ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ. ಅಕ್ಕ ಬೇರೆ ತುಂಬಾ ತೊಂದರೆಲಿದ್ದಾಳೆ ಅಣ್ಣ. ದಯವಿಟ್ಟು ಬಂದು ಕರ್ಕೊಂಡೋಗಿ ಅಣ್ಣ, ಪ್ಲೀಸ್ ಅಣ್ಣ. ಯಾಕಕ್ಕ? ನಾಳೆ ಏನಾಗುತ್ತೋ ಏನೋ ಅಂತ ಟೆನ್ಷನ್ನಾ? ಚಚೆ, ಹಾಗೇನೂ ಇಲ್ಲ ಕಣೆ. ಒಳಗೆ ತುಂಬ ಶೆಕೆ ಅಲ್ವಾ, ನಿದ್ದೆ ಬರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನಾಳೆ ಸೇಟು ದುಡ್ಡು ಕೊಡ್ತಾನೋ ಇಲ್ವೋ ಅಂತ ಭಯನಾ ಅಕ್ಕ? ಅಯ್ಯೋ, ಹಾಗೇನೂ ಇಲ್ಲ, ದುಡ್ಡು ಸಿಗುತ್ತೆ ರಾಜಿ, ಅದ್ರ ಚಿಂತೆ ಇಲ್ಲ. ರಾಜಿ, ನಿಮ್ಮ ಅಕ್ಕಂಗೆ ಸಾಲ ತೀರಿಸೋ ಚಿಂತೆ ಅಲ್ಲ ಕಣವ, ಅವಳ ಚಿಂತೆನೇ ಬೇರೆ. ಅಪ್ಪ, ನನಗೆ ಯಾವ ಚಿಂತೆನೂ ಇಲ್ಲ, ಏನೂ ಇಲ್ಲ. ಟೈಮ್ ಆಗೈತೆ, ನೀನು ಮಲ್ಕೊ.
ಮಲ್ಕತ್ತೀನಿರವ್ವ. ಯಾಕಪ್ಪ? ರಾಜಿ, ನಿಮ್ಮ ಅಕ್ಕ ನಿಮ್ಮ ಅಣ್ಣನ ಜೊತೆ ಮಾತು ಬಿಟ್ಟವಳೇನೋ ಸರಿ, ಹಂಗಂತ ಅವನ ಬಗ್ಗೆ ಚಿಂತೆ ಬಿಡಕ್ಕಾಯ್ತದ? ಅವನ ಕಡೆಯಿಂದ ಫೋನು ಇಲ್ಲ, ಮನೆಗೂ ಬಂದಿಲ್ಲ ಅಂಥೇಳಿ ಜೀವ ಹಿಡಿದು ಬಿಡ್ತಾಯ್ತಿದು. ನನಗೆ ಗೊತ್ತಿಲ್ವೇನವ? ಅಕ್ಕ, ಅಣ್ಣ ಬರ್ಲಿಲ್ಲ ಅಂತ ಚಿಂತೆನಾ? ಅವನೇನ್ ಚಿಕ್ಕ ಮಗುನೇನೆ ಅವನ್ ಬಗ್ಗೆ ಚಿಂತೆ ಮಾಡೋದಕ್ಕೆ? ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಜ್ಞಾನ ಇದ್ದಿದ್ರೆ ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದ. ಅವನ್ಗೆ ಇಲ್ದೇ ಇರೋ ಕಾಳಜಿ ನನ್ಗೇನು? ಸುಳ್ಳು ಯಾಕವ ಹೇಳ್ತೀಯ ಸುಮ್ಮನೆ? ತಮ್ಮ ಮನೆಗೆ ಬಂದಿಲ್ಲ ಅಂತ ನೀನು ಊಟನೂ ಮಾಡದೆ ಕಾಯ್ತಿದೀಯ ಅಂತ ನನಗೆ ಗೊತ್ಕನಮಿ. ಅವನು ಒತ್ತಾಗಿ ಬರೋದು ಇದೇನು ಹೊಸ್ದ? ಹಾಗೇನು ಇಲ್ಲ ಅಂತ ಹೇಳ್ತಿಲ್ವಾ? ಮತ್ತೆ ಯಾಕೆ ಅದನ್ನೇ ಮಾತಾಡ್ತೀಯಾ? ನೀನ್ ಯಾಕೆ ಮುಖ ಹಂಗ್ ಮಾಡ್ಕೊಂಡಿದ್ಯಾ? ಹೇಳ್ತಿಲ್ವಾ? ಅವನೇನ್ ಚಿಕ್ಕವನಲ್ಲ, ಬರ್ತಾನೆ. ನಡಿ, ನೀನ್ ಮಲ್ಕೋ. ನಾಳೆ ನೀನ್ ಕಾಲೇಜ್ಗೆ ಹೋಗ್ಬೇಕು, ನಾನ್ ಸೇಟು ಅಂಗಡಿಗೆ ಹೋಗ್ಬೇಕು, ಎಷ್ಟು ಕೆಲ್ಸ ಇದೆ. ಕೆಲ್ಸಕ್ ಬಾರ್ದವನ್ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರ್ ಆಗ್ತಿದ್ಯಲ್ಲ, ಹೋಗು ಅಂದೆ. ಅಪ್ಪ, ನೀನು ಮಲ್ಕೋ.